ಬೇಸಿಗೆ ಟೈಮ್ ಹೇಳ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ನೋದಿಕ್ಕೆ ಮುನ್ನ ಎಚ್ಚರ ಬಿಸಿಲ ದಾಹವನ್ನ ನೀಗಿಸೋದಿಕ್ಕೆ ಕಲ್ಲಂಗಡಿ ಹಣ್ಣು ತಿನ್ನೋದಿಕ್ಕೆ ಮುಂದಾದ್ರೆ ದಯವಿಟ್ಟು ಅದಕ್ಕೂ ಮುನ್ನ ಈ ಸ್ಟೋರಿಯನ್ನ ನೀವು ನೋಡಿ. ಕಲ್ಲಂಗಡಿ ಮಾತ್ರ ಅಲ್ಲ, ಇನ್ನಿತರ ಪಾನೀಯವನ್ನ ಸೇವಿಸುವ ಮುನ್ನ ಹುಷಾರಾಗಿರಿ. ಯಾಕೆ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಬೇಸಿಗೆ ಟೈಮ್ ಈ ಒಂದು ಸಂದರ್ಭದಲ್ಲಿ ಬಿಸಿಲಿನ ದಾಹವನ್ನ ನೀಗಿಸೋದಕ್ಕೆ ಸಹಜವಾಗಿ ಎಲ್ಲರೂ ಕೂಡ ಕಲ್ಲಂಗಡಿ ಅದರ ಜೊತೆಗೆ ಬೇರೆ ಬೇರೆ ಜ್ಯೂಸ್ಗಳನ್ನ ಸೇವಿಸುವಂಥದ್ದು ಸರ್ವೇ ಸಹಜ. ಆದ್ರೆ ನೀವು ಕುಡಿಯುವಂತಹ ಆ ಜ್ಯೂಸ್ಗಳು ಎಷ್ಟರ ಮಟ್ಟಿಗೆ ಸೇಫ್? ನೀವು ತಿನ್ನುವ ಕುಡಿಯುವ ಹಣ್ಣು ಜ್ಯೂಸ್ ಸೇಫ್ ಆಗಿದೆಯಾ? ಗ್ರಾಹಕರ ಜೀವದ ಜೊತೆಗೆ ಚೆಲ್ಲಾಟವನ್ನು ಆಡ್ತಿದ್ದಾರೆ ವ್ಯಾಪಾರಿಗಳು. ಗ್ರಾಹಕರನ್ನ ಸೆಳೆಯೋದಕ್ಕೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣವನ್ನು ಬಳಕೆ ಮಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಕೃತಕ ಬಣ್ಣವನ್ನು ಬಳಸಿ ಕಲ್ಲಂಗಡಿಯನ್ನ ಹಣ್ಣಾಗಿಸ್ತಾ ಇದ್ದಾರೆ ವ್ಯಾಪಾರಿಗಳು. ಕಾರ್ಮೋಸಿನ್, ಟ್ಯಾಟ್ರಾಜಿನ್ ಈ ರೀತಿಯಾಗಿರುವಂತಹ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಹಳದಿ ಬಣ್ಣಗಳ ಬಳಕೆ ಮಾಡಿ ಹಣ್ಣಾಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಕೃತಕ ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಪತ್ತೆಯಾಗಿದೆ. ಕಳೆದ ಬಾರಿಯೂ ಕೂಡ ಸ್ಯಾಂಪಲ್ ಟೆಸ್ಟ್ ಸಂದರ್ಭದಲ್ಲಿ ಈ ಆಘಾತಕಾರಿ ಅಂಶ ಬಯಲಾಗಿತ್ತು. ಹೀಗಾಗಿ ಕಲ್ಲಂಗಡಿ ವ್ಯಾಪಾರಸ್ಥರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಆರೋಗ್ಯ ಇಲಾಖೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಮೊದಲು ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಇರೋದು ಗೊತ್ತಾಗಿತ್ತು. ಬೇಸಿಗೆಯ ಕಾಲದಲ್ಲಿ ದಾಹವನ್ನ ತೀರಿಸೋದಕ್ಕೆ ಅಂತ ಹೇಳಿ ಕಲ್ಲಂಗಡಿ ಹಣ್ಣನ್ನ ಕೊಳ್ಳೋ ಮುನ್ನ ದಯವಿಟ್ಟು ಯೋಚಿಸಬೇಕಾದಂತಹ ಒಂದು ಪರಿಸ್ಥಿತಿ. ಕಲ್ಲಂಗಡಿಯನ್ನ ಹಣ್ಣು ಮಾಡೋದಕ್ಕೆ ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಆ ಕೆಮಿಕಲ್ಗಳು ಕ್ಯಾನ್ಸರ್ ಕಾರಕ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದೆ. ಮಾಡ್ತಾ ಇರ್ತಾರವ್ರು ಏನಾದರೂ ಒಂದು ನಾನು ಚೆಕ್ ಮಾಡಿಸ್ತೀನಿ ಏನು ಅಂತ ಮಾಡಿಸ್ಬೋದು, ಅದನ್ನು ಮಾಡಿಸ್ಬೋದು. ಯಾಕಂದರೆ ಬೇಸಿಗೆ ಕಾಲಕ್ಕೆ ಅದು ಹೆಚ್ಚು ಎಲ್ಲ ಬಳಕೆ ಆಗ್ತದೆ. ಸೊ ಅದ್ರ ಬಗ್ಗೆ ಈ ಬೇರೆ ಬೇರೆ ಈ ಥರ ಹಣ್ಣು ಇರ್ತದಲ್ಲ ಬೇಸಿಗೆ ಕಾಲ ಉಪಯೋಗ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿಸಿ ಹೇಳ್ತೀನಿ. ಅದೆಲ್ಲ ಚೆಕ್ ಮಾಡಿಸಿ ಹೇಳ್ತೀನಿ. ಈ ಏಪ್ರಿಲ್ ಮಾರ್ಚ್ ತಿಂಗಳಿಗೆ ಒಂದು ತಪಾಸಣೆ ಮಾಡಿಸಿ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.